ಡೆಲ್ಲಿಗೆ ಇವತ್ತು ರಾತ್ರಿನೇ ಹೋಗ್ತೇನೆ 6:30 ಗಂಟೆಗೆ. ಇನ್ನೊಂದು ವಿಚಾರ, ಪಂಚಮಸಾಲಿ ಸಮಾಜ ನಿಮ್ಮ ಮೇಲೆ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದೆ. ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ನನ್ನ ವಿಶ್ವಾಸ ಇತ್ತು. ನಿನ್ನೆ ತೆರೆದಾದ 10,000 ಮ್ಯಾಗ ಜನ ಕೂಡಿದ್ರು. ನಾವೇನು ಗಾಡಿ ಕಳಿಸಿಲ್ಲ, ಊಟದ ವ್ಯವಸ್ಥೆ ಮಾಡಿಲ್ಲ. ಸುಮಾರು 10,000ಕ್ಕಿಂತ ಹೆಚ್ಚು ಜನ ಎದಕ್ಕೆ ಕೂಡ್ಲಕತ್ತಾರ? ತೆರೆದಾದಲ್ಲಿ ನೀವೆಲ್ಲ ನೋಡಿದ್ರಿ. ಒಬ್ಬ ಯಾರೋ ಇಬ್ರು ಅಯೋಗ್ಯರು ನನಗೆ ವಕಫ್ ಬಗ್ಗೆ ಮಾತಾಡಬೇಡ ಅಂತ ತೊಂದರೆ ಮಾಡೋದು. ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಇರ್ತ. ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಅವರು ಸಹಿತ ಮುಜುಗರ ಆಗ್ತಿತ್ತು ಅವ್ರ ಸರ್ಕಾರ. ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹಾರಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಯಾವ ಓದ್ತಿದ್ರು. ಈಗ ಕೂತೀರಿ ಯಾಕವ್ರ ಇಲ್ಲೇ ಬೆಳಗಾವಿ ಜಿಲ್ಲೆದವ್ರೆ. ಇವರೆಲ್ಲ ಆರಿಸಿ ಬಂದಿದ್ದೆ, ಇವ್ರ ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ. ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜೆ ಆಗ್ತಾರೆ. ನಾವ್ ಅದೇವಲ್ಲ ಗಟ್ಟಿ ಇದೀವಿ. ಇಡೀ ಸಮಾಜ ಅವ್ರ ಹಿಂದೆ ಐತ್ರಿ. 4 ಮಂದಿ ಇವ್ರು ಬಿಟ್ಟು 4 MLA ಬಿಟ್ಟು ಹೋದ್ರೆ ಮುಗಿದೋಯ್ತ. ಸಮಾಜದಿಂದ ಕೂಡಲ ಸಂಗಮ ಸ್ವಾಮಿಗಳ ನಾವು ಗಟ್ಟಿಯಾಗಿ ನಿಂತೀವಿ. ನಮ್ಮ ಸಮಾಜ ಪರವಾಗಿ ಯಾವಾಗಲೂ ಗಟ್ಟಿರ್ತೀವಿ. ನಾವು ಬರೇ ನಾವು ಅಂದ ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ. ಪಂಚಮಸಾಲಿ ಸಲುವಾಗಿ ಅಟ್ಟೆ ಹೋರಾಟ ಇಲ್ಲ ಇದು. ನಾವು 2D ಮಾಡೀವಿ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆ ಅವರು ಎಲ್ಲ ವಿಶೇಷ ಆಸಕ್ತಿ ತಗೊಂಡು ಬೊಮ್ಮಾಯಿಯವ್ರಿಗೆ ಹೇಳಿ 2D ಅಂತ ಮಾಡಿಕೊಟ್ಟಾರೆ. 2Dಯಲ್ಲಿ ಯಾರ್ಯಾರು ಇದೀವಿ ಅಂದ್ರೆ ಪಂಚಮಸಾಲಿಗಳು, ಆದಿ ಬಣಿಗರು ಎಲ್ಲ ಉಳಿದು ಏನೇನು 2Aದಾಗಿಲ್ಲ ಲಿಂಗಾಯತರು ಎಲ್ಲ 2Dದಲ್ಲಿದ್ದೀವಿ. ಮರಾಠ ಸಮಾಜ ಇದೆ, ಜೈನ್ ಸಮಾಜ ಇದೆ, ಕ್ರಿಶ್ಚಿಯನ್ರಿದ್ದಾರೆ. ಇಷ್ಟೆಲ್ಲ ಸಮುದಾಯಕ್ಕೆ 2D ಇದೆ. ನಾವು ಬರೀ ಪಂಚಮಸಾಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮುದಾಯ ಪರವಾಗಿ ಹೋರಾಟ ಮಾಡಕತ್ತೀವಿ. ದಯವಿಟ್ಟು ಬರೀ ಪಂಚಮಸಾಲಿ ಅಂತೇಳಿ ನಮ್ಮನ್ನ ಟಾರ್ಗೆಟ್ ಆಗಬಾರ್ದು. ಸಮುದಾಯ ಪಾಪ ಬೆನ್ನ ಹತ್ತಿದೆ. ನಾಳೆ 10ನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಿ ಬೇಕಾದಟ್ಟು ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಪೊಲೀಸರನ್ನು ಬೆದರಿಕೆ ಹಾಕ್ಲಾಕತ್ತದ. ನಮ್ಮ ಸಮಾಜದ ಮುಖಂಡರಿಗೆ ಒಂದು ರೀತಿ ಎಚ್ಚರಿಕೆ ಏಕೋಚಂದಾಗ ಫೋನ್ ಮಾಡ್ತಾರೆ. ಯಾಕೋ ಏನು ನಡೆಸಿ ಇವತ್ತು ಹಿಂಗೆಲ್ಲ ನಡೆಸ್ಯಾರ ಪೊಲೀಸ್ ಇಲಾಖೆದವರು. ನಾ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ನಮ್ಮದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನೀವು ತೊಂದರೆ ಕೊಡೋದಾದರೆ, ಏನಾದರೂ ಅನಾಹುತ ಆದರೆ ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕಾರಣ. ಆ ನರಗುಂದ ಬಂಡಾಯತಿಯನ್ನು ನಮ್ಮ ಗುರುಗಳು ಹೇಳ್ಯಾರ. ಅಂಥ ಅನಾಹುತ ಆಗೋದಕ್ಕೆ ತಡಿಬೇಕಾದ್ರೆ ತಕ್ಷಣ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಏನು ನಾವು ಕೊಟ್ಟಿದ್ದು ಸಮುದಾಯಗಳಿಗೆ ಎಲ್ಲರಿಗೂ ಮೀಸಲಾತಿ ಘೋಷಿಸಬೇಕು.